ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ, ನನ್ನ ಹೆಸರು ನಿಹಾರಿಕಾ ಆ್ಯಂಡ್ ನಾನು ಡೈಲಿ ವ್ಲಾಗ್ಸ್, ಲೈಫ್ ಸ್ಟೈಲ್ ಅಥವಾ ಬೇಬಿ ಮೈಲ್ ಸ್ಟೋನ್ಸ್, ಬೇಬಿ ವ್ಲಾಗ್ಸ್, ಬೇಬಿ ಕೇರ್ ಆ್ಯಂಡ್ ಟ್ರಾವೆಲಿಂಗ್, ಶಾಪಿಂಗ್ ಆ್ಯಂಡ್ ಇನ್ನು ಯಾವುದಿದೆ ಎಲ್ಲ ಥರದ ವ್ಲಾಗ್ಸ್ನ ನಾನು ಹಾಕ್ತಾ ಇರ್ತೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ಕೊತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಎಸ್, ಸೊ ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ, ನಿನ್ನೆ ನೀವೆಲ್ಲ ಪಾಪುದು ವ್ಯಾಕ್ಸಿನೇಷನ್ ವ್ಲಾಗ್ ನೋಡಿದ್ರಿ. ಸೊ ಇದು ನೆಕ್ಸ್ಟ್ ಡೇ. ಇವತ್ತು ನಾನು ನಮ್ಮ ಅಕ್ಕದು ಬುಟಿಕ್ ಓಪನ್ ಇದೆ, ಸೊ ಅಲ್ಲಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಷ್ಟೊತ್ತಿಗೆ ಆಗಲೇ ಹೋಗ್ಬೇಕಾಯ್ತು, ಇವಾಗ ಮಧ್ಯಾಹ್ನ ಆಗೋಗಿದೆ. ಪಾಪ ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ಪಾಪು ಇದ್ರೆ ಗೊತ್ತಲ್ಲ ಎಷ್ಟು ಲೇಟ್ ಆಗಿಬಿಡುತ್ತೆ ಹೋಗೋದು ಅಂತ. ಸೊ ಈಗ ಅವಳು ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮನ ಫ್ರೆಂಡ್ ಥರನೇ ಅವ್ರು ಆಗಬೇಕು. ಸೊ ಎಸ್, ಈಗ ಎಲ್ಲರೂ ಹೋಗೋಣ. ಅಮ್ಮ ಕರ್ಕೊಂಬಲ್ಲ, ಅವಳು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಮೊನ್ನೆ ವಿಶಾಲ್ ಮಾರ್ಟಲ್ಲಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಲ್ವಾ, ಅದೇ ಫ್ರಾಕ್ ಹಾಕಿದ್ದೀನಿ ಇವತ್ತು. ಎಷ್ಟು ಪರ್ಫೆಕ್ಟಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ ಹೇಳಿದ್ದೀನಿ ಇವತ್ತಾ. ಹಾಗೆ ನಾನು ಔಟ್ಫಿಟ್ ಏನಿಲ್ಲ, ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಕುರ್ತಾ ವಿತ್ ಪ್ಲಾಜೋ ಅಷ್ಟೇ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಕುರ್ತಾ ಕಂಫರ್ಟ್ ಅಂತ, ಕುರ್ತಾ ಹಾಕ್ಕೊಂಡಿದ್ದೀನಿ. ಇವಾಗ ಅವಳನ್ನ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಚೆರಿ ಬೇಬಿ, ಇಲ್ಲಿ ನೋಡಿ, ಇದೆ ಫ್ರಾಕ್, ವೈಟ್ ಸಾಕ್ಸ್ ಫ್ರಾಕ್, ಎರಡನ್ನ ಬಾಯಲ್ಲಿ ಹಾಕ್ಕೊಂಡಿರೋದು. ಇದು ನಮ್ಮ ಚೆರಿ ಔಟ್ಫಿಟ್ ಇವತ್ತದು. ಸಾಕ್ಸು ಆ್ಯಂಡ್ ಫ್ರಾಕ್. ಇದು ನೋಡಿ ಬಟರ್ಫ್ಲೈದು ನೆಕ್ಕು ವಿತ್ ಸ್ಲೀವ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲ ನೋಡು ಮನೆ. ಇವತ್ತು ಆ್ಯಕ್ಚುಲಿ ಅವ್ರಿಗೆ ಸ್ನಾನ ಮಾಡಿಸಿಲ್ಲ, ಬರೀ ಫೇಸ್ ಲೈಕ್ ಸ್ಪಾಂಜು ಬಾತ್ ಥರ ಮಾಡಿಸಿದ್ದೀವಿ. ಆ್ಯಂಡ್ ನಮ್ಮಮ್ಮನ ಔಟ್ಫಿಟ್ ನೋಡಿ, ನಮ್ಮಮ್ಮ ಫುಲ್ ಗೋಲ್ಡಲ್ಲಿ ಮಿಂಚ್ತವ್ರೆ. ನಮ್ಮಮ್ಮದು ಯೆಲ್ಲೋ ಕಲರ್ ಕುರ್ತಾ. ಸರಿ ಹೋಗೋಣ ಇವಾಗ. ಹಾಯ್ ಎಲ್ಲರೂ, ಹಾಯ್ 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 ಅನ್ನೋ. ಓಕೆ, ಸೊ ಹೋಗೋಣ ಬನ್ನಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಬೊಟ್ಟಿಗೆ, ಹೇಗೆ ಮಾಡಿದ್ದಾರೆ ಆ್ಯಂಡ್ ಯಾವ ಥರ ಕಲೆಕ್ಷನ್ಸ್ ಇದೆ ಎಲ್ಲನೂ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಈಗ ನಾನೊಂದು ಬೈಕಲ್ಲಿ ಆ್ಯಂಡ್ ನಮ್ಮ ಅಣ್ಣ ಪಾಪುನ ಮತ್ತು ಅಮ್ಮನ ಒಂದು ಬೈಕಲ್ಲಿ ಕರ್ಕೊಂಬರ್ತಾನೆ. ಫೈನಲಿ ರೀಚ್ ಗಾಯ್ಸ್. ಇಲ್ಲಿ ಕುತ್ಕೊಂಡು ಬಂದ್ಯಾ ನೀನು? ಹಾಂ, ನಿದ್ದೆ ಬರ್ತಾ ಇದೆಯಾ ನಿನಗೆ? ನಾನು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಪೂಜೆ ಎಲ್ಲ ಆಗೋಗಿತ್ತು ಆ್ಯಂಡ್ ಜನ ಕೂಡ ಎಲ್ಲ ಹೋಗ್ಬಿಟ್ಟಿದ್ರು. ನಾನು ಇವತ್ತು ಬಂದಿರೋದು ಶೀ ಸ್ಟೈಲ್ ಡಿಸೈನರ್ ಹೌಸಿಗೆ. ಸೊ ಇಲ್ಲಿ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ನಾನು ಮುಂದೆ ಹಾಗೆ ತೋರಿಸ್ತಾ ಇರ್ತೀನಿ. ಇದು ಜಸ್ಟ್ ಸ್ಯಾಂಪಲ್ ಅಂತಲೇ ಅಂದ್ಕೊಬೋದು, ಜಸ್ಟ್ ಅವರು ಇವತ್ತಿನ ಡಿಸ್ಪ್ಲೇಗೆ ಮಾತ್ರ ಇಟ್ಟಿದ್ದು ಅಷ್ಟೇ. ನಾನಂತೂ ಆ ವೈಟ್ ಸ್ಯಾರಿ ಮೇಲೆ ಕಣ್ಣಾಕ್ಬಿಟ್ಟಿದ್ದೀನಿ, ಅದನ್ನು ನಾನು ವೇರ್ ಮಾಡಲೇಬೇಕು. ನೆಕ್ಸ್ಟ್ ವ್ಲಾಗಲ್ಲಂತೂ ಪಕ್ಕಾ ವೇರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ, ಓಕೆನಾ? ಈಗ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅಮ್ಮನ ಜೊತೆ ಮನೆಗೆ ಕಳಿಸ್ಬಿಡೋಣ ಅಂತ ಮನೆಗೆ ಕಳಿಸ್ತಾಳೆ. ಅವಳ ಔಟ್ಫಿಟ್ ನೋಡಿ, ಕ್ಯೂಟಿ. ಒಂದು ಫೋಟೋ ವಿಡಿಯೋ ತೊಗೊಳಕ್ಕೆ ಆಗಿಲ್ಲ ಅವಳ ಜೊತೆ. ಫುಲ್ಲು ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಬಿಟ್ಬಿಡೋಣ ಈಗ, ಅಮ್ಮನ ಜೊತೆ ಕಳಿಸ್ಕೊಡ್ತೀನಿ. ಅಮ್ಮನೂ ಊಟ ಮಾಡ್ಕೊಂಡು ಹೊರಟರು. ನಾನು ಪಾಪು ಎಲ್ಲ ಕಳಿಸಿದ ಮೇಲೆ ನಾನು ಕೂಡ ಸ್ವಲ್ಪ ತಿಂದೆ. ಆಲ್ರೆಡಿ ಮನೇಲಿ ತಿನ್ಕೊಂಡು ಬಂದಿದ್ದರಿಂದ ಸ್ವಲ್ಪ ತಿಂದೆ. ಯಾವುದನ್ನು ಇಲ್ಲಾಂದರೆ ಏನು ಮಾಡ್ತೀಯ ನೋಡಿ. ಫಸ್ಟ್ ದಿನ ಫಸ್ಟ್ ಶಾಪ್ ಓಪನ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಎಲ್ಲರದ್ದು ಸಿಚುವೇಶನ್ ಹೀಗೆ ಇರುತ್ತೆ. ಆ್ಯಂಡ್ ಒಂಥರ ಮಿಕ್ಸ್ಡ್ ಆಫ್ ಫೀಲಿಂಗ್ಸ್, ಎಮೋಷನ್ಸ್ ನಾನು ಅವತ್ತು ನೋಡ್ತಾ ಇದ್ದೆ ಎಲ್ಲರ ಹತ್ರ. ಬಿಕಾಸ್ ಅವ್ರಿಗೂ ಕೂಡ ಎಲ್ಲೆಲ್ಲೇನೇನು ಇಡೋದು, ಎಲ್ಲೇನಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅಲ್ಲಿ ತುಂಬ ಜನ ಕೂಡ ಇರ್ತಾರೆ ಅಲ್ವಾ, ಅವ್ರದ್ದು ಮಲ್ಟಿಪಲ್ ಒಪಿನಿಯನ್ಸ್ ಸಿಗ್ತಾ ಇರುತ್ತೆ ಅವ್ರಿಗೆ. ಅವರೇ ಕನ್ಫ್ಯೂಸ್ಡ್ ಆಗಿಬಿಡ್ತಾರೆ ಸಮ್ಟೈಮ್ಸ್, ಆ ಥರ ಆಗ್ತಿರುತ್ತೆ. ಬಟ್ ಆದ್ರೂ ಫೈನಲಿ ಎಲ್ಲ ನಾವು ಶೂಟ್ ಮಾಡೋಕ್ಕೆ ಮುಂಚೆನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಬೇಕು ಅಂತ ಒಂದೊಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವರು ಮನೇಲಿ ಮ್ಯಾನೇಜ್ ಮಾಡ್ತಿದ್ರು ಇಷ್ಟು ದಿನ ಅಲ್ವಾ. ಸೊ ಆರ್ಡರ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಅವ್ರಿಗೆ ಶಾಪ್ ಬೇಕೇ ಬೇಕಾಗಿತ್ತು. ಸೊ ಅದಕ್ಕೆ ಈ ಡಿಸಿಷನ್ ತೊಗೊಂಡ್ರು. ಆ್ಯಂಡ್ ನಾನು ನೋಡಿ ಇಲ್ಲಿ ಫೈನಲಿ ಹೆಂಗೆ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ಅಂತ. ಆವಾಗಲೇ ಹೆಂಗೆ ಬಂದಿದ್ದೆ, ಇವಾಗ ಹೆಂಗಿದ್ದೀನಿ. ಆವಾಗಲೇ ನೀವು ನೋಡಿದ್ರಿ ಅಲ್ವಾ ನಾನು ಎಲ್ಲಿಗೆ ಬಂದಿದ್ದೆ ಆ್ಯಂಡ್ ಎಲ್ಲೋ ಯಾವ ಬೊಟಿಗೆ ಓಪನ್ ಅಂತ ನಾನು ನಿಮ್ಗೆ ಹೇಳಿರಲಿಲ್ಲ ಯಾರ್ದು ಅಂತ, ಜಸ್ಟ್ ಅಕ್ಕದು ಅಂತ ಹೇಳಿದ್ದೆ. ಸೊ ಇವಾಗ ಆಲ್ರೆಡಿ ನಾನು ಬೊಟಿಕಿಗೆ ಬಂದಿದ್ದೀನಿ ಆ್ಯಂಡ್ ಅವಾಗೇ ಇದ್ದಿದ್ದು ಅವತಾರ ಬೇರೆ ಆ್ಯಂಡ್ ಇವಾಗ ಚೇಂಜ್ ಆಗಿರೋ ಅವತಾರನೇ ಬೇರೆ. ಇದು ಅವ್ರ ಬೊಟಿಕ್ದೇನೆ. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಒಳಗಡೆ ಕೂಡ ನಾನು ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ಇದು ಜಸ್ಟ್ ಔಟ್ಸೈಡಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ಸ್ವಲ್ಪ ಪ್ರಿಪ್ರೇಷನ್ ನಡೀತಿದೆ, ಇವತ್ತು ಓಪನಿಂಗ್ ಆಗಿರೋದ್ರಿಂದ ಬನ್ನಿ. ಸೊ ಎಂಟ್ರಿ ಆಗಿದ ತಕ್ಷಣ ಇವಾಗ ಇನ್ನೂ ಪ್ರಿಪ್ರೇಷನ್ ಆಗ್ತಿರೋದು. ಇವತ್ತು ಓಪನಿಂಗ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಕಾಣಿಸ್ತಿದೆ, ನಿಮಗೆ ಮಿಸ್ಸಿಯಾಗಿ ಕಾಣಿಸ್ತಿರ್ಬೋದು. ಬಟ್ ಅರೇಂಜ್ಮೆಂಟ್ಸ್ ಆಲ್ರೆಡಿ ನಡೀತಾ ಇದೆ. ಬನ್ನಿ ಎಲ್ಲ ಹೋಮ್ ಟೂರ್ ಮಾಡ್ತೀನಿ, ಐ ಮೀನ್ ಟೂರ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ.
ಆ್ಯಂಡ್ ಇವತ್ತು ಪೂಜೆ ಆಗಿರೋದ್ರಿಂದ ಇಲ್ಲಿ ಪೂಜೆ ಕೂಡ ಆಗಿದೆ. ಇಲ್ಲಿ ಬಂದರೆ ಜ್ಯುವೆಲ್ರೀಸ್ ಇದೆ ಆ್ಯಂಡ್ ಇಲ್ಲಿ ಹ್ಯಾಂಡ್ಮೇಡ್ ಜ್ಯುವೆಲ್ರೀಸ್ ಇದೆ ಆ್ಯಂಡ್ ಎಲ್ಲ ಥರದ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಇಲ್ಲಿ. ಆ್ಯಂಡ್ ಬ್ಲೌಸಸ್ ನೋಡಿರ್ಬೋದು, ಎಲ್ಲ ಹ್ಯಾಂಡ್ಮೇಡ್ ಆರಿ ವರ್ಕ್ಸ್ ಕೂಡ ಇಲ್ಲೇ ಮಾಡ್ತಾರೆ. ಆ್ಯಂಡ್ ನಿಮ್ಮ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಜ್ಯುವೆಲ್ರೀಸ್ ನೋಡ್ತಿರ್ಬೋದು, ಬ್ರೈಡಲ್ ಆಗಿರ್ಬೋದು ಆ್ಯಂಡ್ ಪಾರ್ಟಿ ವೇರ್ಸ್, ಎಂಗೇಜ್ಮೆಂಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈ ಥರ ತೋರಿಸ್ತೀನಿ ನೋಡಿ ಇದೆಷ್ಟು ಬ್ರೈಡಲ್ ಜ್ಯುವೆಲ್ರಿ ಹೇಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ಇದು ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ನೋಡಿ, ಇದು ವಿತ್ ಇಯರಿಂಗ್ಸ್ ಎಲ್ಲ. ಸೊ ನಿಮಗೆ ರೆಂಟಲ್ ಬೇಕು ಅಂದರೆ ರೆಂಟಲ್ಗೂ ಕೂಡ ಸಿಗುತ್ತೆ ಆ್ಯಂಡ್ ನೀವು ಬೈ ಮಾಡಬೇಕಂದ್ರೆ ಬೈಯಿಂಗ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಆನ್ಲೈನ್ ಕೂಡ ಅವೈಲೇಬಲ್ ಇದೆ. ನಾನು ಬೇಕಾದರೆ ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫಾಲೋ ಮಾಡ್ತಿದ್ರೆ ಕೂಡ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆನ್ಲೈನ್ ಆರ್ಡರ್ಸ್ ಕೂಡ ತೊಗೋತಾರೆ ಆ್ಯಂಡ್ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ. ಆ್ಯಂಡ್ ಡ್ರೆಸ್ಸಸ್ಗೆ ಬಂದರೆ ಆ್ಯಂಡ್ ನಿಮ್ಗೆ ಆಫೀಸ್ ವೇರ್ಸು ಆಗಿರ್ಬೋದು, ಗ್ರ್ಯಾಂಡ್ ಎತ್ನಿಕ್ ವೇರ್ಸು ಎಲ್ಲ ಥರದ್ದಿದೆ. ಇದು ನೋಡಿ ಪೇಸ್ಟಲ್ ಕಲರ್ಸ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಇವತ್ತು ಜಸ್ಟ್ ನಿಮ್ಗೊಂದು ಟೂರ್ ಮಾಡ್ತಿದ್ದೀನಿ ಅಷ್ಟೇ, ಹೇಗೆ ಕಾಣ್ತಿದೆ ಬೊಟ್ಟಿಕ್ ಅಂತ. ಬಟ್ ಇನ್ನೂ ತುಂಬ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಎಷ್ಟಾಗಿದೆ ಸದ್ಯಕ್ಕೆ ಅಷ್ಟು ತೋರಿಸ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಬಂದೆ ನೋಡಿ, ಈ ಸ್ಯಾರಿ ನೋಡಿ, ಸಿ ಲುಕ್ ಅಟ್ ದಿಸ್ ವೈಟ್ ಬ್ಯೂಟಿ ಹೇಗಿದೆ ನೋಡಿ. ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ, ಡೀಟೇಲಿಂಗ್ ನೋಡಿರ್ಬೋದು, ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಇವರೇ ಓನ್ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿರೋದು. ಆ್ಯಂಡ್ ನಿಮಗೆ ಯಾವುದೇ ಕಲರ್ಸಲ್ಲಿ ಬೇಕಾಗಿರ್ಬೋದು, ಬ್ಲೌಸ್ ಪ್ಯಾಟ್ರನ್, ಸ್ಯಾರಿ ಪ್ಯಾಟ್ರನ್, ಕಲರ್ ಕಾಂಬಿನೇಷನ್ ಯಾವುದೇ ಥರ ಬೇಕಂದ್ರೂ ನೀವು ಇವ್ರನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮಗೆ ಒಳ್ಳೆ ಅಫೋರ್ಡೆಬಲ್ ರೇಟಲ್ಲಿ ಕೂಡ ಇವರು ಮಾಡಿಕೊಡ್ತಾರೆ. ಓಕೆ, ನಾನು ಇದು ನೋಡಿ, ಇದು ಮೆಹಂದಿಗೆಲ್ಲ ಇದು ಪರ್ಫೆಕ್ಟ್ ಔಟ್ಫಿಟ್ ಅಲ್ವಾ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಪ್ರೀ ವೆಡ್ಡಿಂಗ್ ಶೂಟ್ಸ್ ಏನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಾನು ಹಾಕಿರೋದು ಕೂಡ ಇವ್ರದ್ದು ಬೊಟಿಕ್ದೇನೆ. ಆ್ಯಂಡ್ ಇದು ನೋಡಿ, ನಾನು ನೆಕ್ ಪೀಸ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಆ್ಯಂಡ್ ಎಷ್ಟು ಸೈಡಲ್ಲಿ ಲುಕ್ ಕೊಡುತ್ತೆ ಇದನ್ನು ಅಂತ. ಆ್ಯಂಡ್ ಈ ಬ್ಯಾಂಗಲ್ಸ್ ನಾನು ಏನು ವೇರ್ ಮಾಡಿದ್ದೀನಲ್ಲ ಇದು ಕೂಡ ಅಷ್ಟೇ, ಇದು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸೇ. ಸಿಂಪಲಾಗಿ ಇದೊಂದು ವೇರ್ ಮಾಡಿದ್ದೀನಿ ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ. ಆ್ಯಂಡ್ ಲುಕ್ ಅಟ್ ದಿಸ್ ಇಯರಿಂಗ್ಸ್. ಅಲ್ಲಿ ನೋಡಿ, ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಇಯರಿಂಗ್ಸ್ ನೋಡಿ ಆ್ಯಂಡ್ ಈ ನೆಕ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ, ವಾವ್. ಆ್ಯಂಡ್ ಅದರಲ್ಲಿರೋದು ಡೀಟೇಲಿಂಗ್ ಆಗಿರ್ಬೋದು, ರಾಧಾಕೃಷ್ಣದಿದೆ, ಇದು ಸೋ ಬ್ಯೂಟಿಫುಲ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಪರ್ಲ್ ಎಲ್ಲ ಇದೆ ನೋಡಿ, ಡೀಟೇಲಿಂಗ್ ನೀವು ಹಾಕ್ಕೊಂಡು ವೇರ್ ಮಾಡಿದ್ರೆ ಆ ಲಕ್ಸುರಿ ಲುಕ್ ಕೊಡೋದು ನಿಮಗೆ. ಎಸ್, ಸೊ ಇನ್ನೂ ಇದೆ, ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ. ನೀವು ಬಂದರೆ ನೀವು ವಾಪಸ್ ಹಂಗೆ ಬರೀ ಕೈಯಲ್ಲಂತೂ ಹೋಗಲ್ಲ 100%. ಸೊ ಇಷ್ಟ ಇವತ್ತಿನ ಟೂರ್ ನಾನು ಮಾಡ್ತಿರೋದು. ಸೊ ಅಪ್ಕಮಿಂಗ್ ವ್ಲಾಗ್ಸ್ ಆಗಿರ್ಬೋದು, ನಾನು ಇನ್ಸ್ಟಾ ಪೇಜಲ್ಲಿ ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವುದ್ಯಾವುದು ಹೊಸ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ, ಅಥವಾ ಹೊಸ ಏನು ಕಲೆಕ್ಷನ್ಸ್ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ, ಕೀಪ್ ವಾಚಿಂಗ್ ಆ್ಯಂಡ್ ಹೇಗಿರುತ್ತೆ ನೋಡೋಣ. ಆ್ಯಂಡ್ ನಮ್ಮ ಜೊತೆ ಯಾರೋ ಒಬ್ರು ಇದ್ದಾರೆ, ನಾನು ಅವ್ರನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಬ್ರೋ ಇಲ್ಲಿ ನೋಡಿ ಯಾರಿದ್ದಾರೆ, ಇವರು ತುಂಬ ಜನ ಗೊತ್ತೇ ಇರುತ್ತೆ ಅಲ್ವಾ. ನಮ್ಮ ಕ್ಯಾಮರಾಮನ್ ಹಿಂಗೆ ಕೈ ಮಾಡ್ತಿದ್ದಾರೆ. ಇಲ್ಲಿ ಕ್ಯಾಮ್ರಾ ಆಫ್ ಮಾಡಬೇಡ, ಇಂಥವೆಲ್ಲ ಕ್ಯಾಮ್ರಾ ಸೊ ನಮ್ಮ ಜೊತೆ ಯಾರಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮಾಡಿಸಿದ್ದಾನೆ ಇದನ್ನ ಕ್ಯಾಮರಾಮನ್, ಈಗ ಆಲ್ರೆಡಿ ಒಂದ್ಸಲ ಮಾಡಿಸಿದ್ದಾನೆ, ಮತ್ತೊಂದ್ಸಲ ಹೇಳ್ತಿದ್ದಾನೆ. ಇದೇ ಇವ್ರ ಕಂಟೆಂಟ್ ನೋಡಿ, ಇದಕ್ಕೆ ಇಷ್ಟು ಫೇಮಸ್ ಆಗಿರೋದು ಇವರು. ಆ್ಯಂಡ್ ಹಿಂದೆಯಿಂದ ಕೈ ಮಾಡ್ತಿದ್ದಾನೆ, ಹಿಂದೆ ಹೋಗಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಪೋರ್ಟ್ ಮಾಡಿ ನೀವು ವ್ಲಾಗರ್ಸ್ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ನೋಡಿದ್ರಲ್ಲ, ನನಗೂ ಖುಷಿ ಆಯಿತು ಅಂದ್ಬಿಟ್ಟು ಕಟ್ ಮಾಡಿ ಅದನ್ನು. ನನಗೂ ಖುಷಿ ಆಯಿತು ಇವ್ರನ್ನ ಮೀಟ್ ಮಾಡಿ. ಆ್ಯಂಡ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಪಕ್ಕ ನಾನು ಈ ಬೊಟಿಕ್ಸ್ ಆಗಿರ್ಬೋದು, ನಮ್ಮ ಅಕ್ಕ ಆ್ಯಂಡ್ ಎಲ್ಲರೂ ತೋರಿಸ್ತಾ ಇರ್ತೀನಿ. ಹಾಗೆ ನೋಡ್ತೀರಿ, ವಾಚ್ ಮಾಡಿ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ನಾನು ಹೇಗೆ ಕಾಣ್ತಿದ್ದೆ ಅಂತ. ಆ್ಯಕ್ಚುಲಿ ನಾನು ಏನೂ ರೆಡಿ ಆಗಿರಲಿಲ್ಲ, ಜಸ್ಟ್ ಕಾಸ್ಟ್ಯೂಮ್ ಹಾಕ್ಕೊಂಡು ಜುವೆಲ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ಹೇರ್ ಸೆಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ. ಬಟ್ ಓಕೆ, ಮೇನ್ ಇವಾಗ ಬೇಕಾಗಿರೋದು ನಮಗೆ ಕಾಸ್ಟ್ಯೂಮ್ ಆ್ಯಂಡ್ ಜ್ಯುವೆಲ್ರಿ ಚೆನ್ನಾಗಿ ಕಾಣಿಸೋದು. ಅರುಣ್ ಅಣ್ಣ ಕೂಡ ಬಂದಿದ್ರು, ಅವ್ರ ಜೊತೆ ಸ್ವಲ್ಪ ಶೂಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಥವಾ ಪೇಯ್ಡ್ ಪ್ರಮೋಷನ್ ಆ ಥರ ಏನೂ ಇಲ್ಲ. ಇದು ಜಸ್ಟ್ ನನ್ನ ಖುಷಿಗೆ ನಾನು ಮಾಡ್ಕೊಂಡಿರೋದು. ಅವರಿಗೆ ಸ್ವಲ್ಪ ನಾಚಿಕೆ ಕ್ಯಾಮ್ರಾ ಹತ್ರ ಬರೋಕ್ಕೆ, ಬಟ್ ಆದರೂ ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಮಾತಾಡ್ಸಿದ್ದೀನಿ ನೋಡಿ. ಫೈನಲಿ ಈಗ ಶೂಟ್ಸ್ ಆಯಿತು ಆ್ಯಂಡ್ ಎಲ್ಲ ಪೂಜಾ ಕೂಡ ಆಯಿತು. ಇವ್ರದ್ದೇ ಇಷ್ಟೋದಾಗ ನಾನು ಇವ್ರ ಫೇಸ್ ಕೂಡ ತೋರಿಸಿರ್ಲಿಲ್ಲ, ಅವಾಗಲೇ ಒಂದು ಗ್ಲಿಮ್ಸ್ ಹಾಕಿದೆ ಅನ್ಸುತ್ತೆ. ಇವರೇ ನಮ್ಮ ಅಕ್ಕ ಆ್ಯಂಡ್ ಇವ್ರದ್ದೇ ಬೊಟಿಕ್ ಕೂಡ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಇಲ್ಲೇ ಇರ್ತೀನಿ ನಾನು ಕೂಡ, ವ್ಲಾಗ್ಸ್ ಇಲ್ಲೇ ಮಾಡ್ತಾ ಇರ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಲೈವ್ ಬೇಕು ಅಂದರೆ ಲೈವ್ ಕೂಡ ಬರ್ತೀನಿ. ಸೊ ಬಂದಿದ ತಕ್ಷಣ ನೀವೇ ಕಲೆಕ್ಷನ್ಸ್ ಎಲ್ಲ ತೊಗೊಳ್ಬೋದು, ಬಿಕಾಸ್ ಔಟ್ ಆಫ್ ಸ್ಟಾಕ್ ಆಗಿಬಿಟ್ರೆ ಮತ್ತೆ ತರಿಸ್ಕೊಳೋಕ್ಕೆ ಟೈಮ್ ತೊಗೊಳುತ್ತಲ್ಲ. ಸೊ ಅದಕ್ಕೋಸ್ಕರ ನೀವೇನು ಹೇಳ್ತೀರಾ?
ನಾನೇನಿಲ್ಲ, ಎಲ್ಲ ನನ್ನ ಸಪೋರ್ಟ್ ನನ್ನ ತಂಗಿನೇ ಮಾಡ್ತಿರೋದು. ಸೊ ಆಲ್ ದ ಬೆಸ್ಟ್ ಅಂತ ಅವಳಕಿನ ನನಗೆ ನಾನೇ ಹೇಳ್ಬೇಕು ಆಲ್ ದ ಬೆಸ್ಟ್. ಎಕ್ಸಾಕ್ಟ್ಲಿ. ಸೊ ಅವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಆಲ್ ದ ಬೆಸ್ಟ್. ಸೊ ನಿಹಾರಿಕಾ ಅನ್ನೋದಕ್ಕಿಂತ ನನಗೆ ಇವಳು ಬೇಬಿನೇ. ಓಕೆ, ಇಲ್ಲಿ ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ. ಈಗ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದೆ ಈಗ. ಸೊ ಈಗೇನಿಲ್ಲ, ಮನೆಗೆ ಹೊರಡೋದಷ್ಟೇ. ಫುಲ್ ಟಯರ್ಡ್ ಆಗಿದ್ದಾರೆ ಇವರು. ಸೊ ಇವ್ರಿಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ನಾವೀಗ ಹೊರಡೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಆ್ಯಂಡ್ ನಾನು ಎಲ್ಲೋಗಿದೆ ಅಂತ. ನನ್ನ ಮಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಡಾಗಿ ನೋಡಿ, ನಮ್ಮಮ್ಮ ಅಂತಾನೆ ಬರುತ್ತೆ. ಅಮ್ಮಮ್ಮ ಅಂದಿ ಇವತ್ತೇ ನಮ್ಮಮ್ಮ ಸೀರಿಯಲ್ನಲ್ಲಿ ಮ್ಯೂಟ್ ಮಾಡಿದ್ದಾರೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮ್ಯೂಟ್ ಮಾಡಿದ್ದಾರೆ. ಅಲ್ಲಮ್ಮ, ಏನು ಮಾಡ್ತಾ ಇದ್ಲಮ್ಮ ನಾನು ಹೋದಾಗ? ನಿದ್ದೆ ಮಾಡ್ತಾ ಇದ್ದು, ನನ್ನ ಮಿಸ್ ಮಾಡ್ಕೊತಾ ಇದ್ಲು ಅಂತ ಗೈಸ್ ನಮ್ಮಮ್ಮ ಹೇಳ್ತಾ ಇರೋದು. ಮಿಸ್ ಮಾಡ್ಕೊತಿದ್ಲು ನೋಡಿ. ವಡ್ಡಿ ಬೆಳಿಗ್ಗೆ ಹೆಂಗೆ ಕಾಣ್ತಿದ್ಲು ಅವಳು ಆ ಔಟ್ಫಿಟ್ಟಲ್ಲಿ? ಕ್ಯೂಟಾಗಿದ್ದ. ವಿಶಾಲ್ ಮಾಡ್ದದು ಔಟ್ಫಿಟ್ಟು. ಆಚೆ ಡಾಗಿ ಸೌಂಡ್ ಮಾಡ್ತಿದೆ. ಬೌ ಏನಂತ ಸೌಂಡ್ ಮಾಡ್ತಿದೆ? ನಾಯ್ಸು ಗೈಸ್. ಓಕೆ, ಅವಳಿಗೆ ಏನೋ ನಿನ್ನೆ ವ್ಯಾಕ್ಸಿನೇಷನ್ ಹಾಕಿರೋದು ನೋಡಿ. ಇವಾಗ ಇನ್ನೂ ಹೆಂಗೆ ಆಟ ಆಡ್ತಿದ್ದಾಳೆ. ಈ ಸತಿ ಏನು ಅಷ್ಟೊಂದು ಅವಳಿಗೆ ಗೊತ್ತಾಗಿಲ್ಲ. ರಾತ್ರಿ ಮಾತ್ರ ಸ್ವಲ್ಪ ಲೈಟಾಗಿ ಬಿಸಿ ಇತ್ತು ಅಷ್ಟೇ. ಇವಾಗೇನಿಲ್ಲ ಅಲ್ವಮ್ಮ? ಏನಮ್ಮ ನಿಮ್ಮ ಮೊಮ್ಮಗಳು? ಹಾಂ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹಾಂ, ಆದರೂ ಬೆಳಗ್ಗೆ ಡೋಲು ಹಾಕಿದೆ. ಬಟ್ ಆದರೂ ಏನು, ನಾನು ಅಟ್ಲೀಸ್ಟ್ ಇವತ್ತು ಫಂಕ್ಷನಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಹೋಗ್ತೀನಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಲೇಟಾಗೋಯ್ತು ಪಾಪ ಅಲ್ಲಮ್ಮ. ಫೋನ್ ಮಾಡ್ತಾನೇ ಇದ್ದರು ಅವರು, ಎಲ್ಲಿದ್ಯಾ ಬಾ ಅಂತ. ಬಟ್ ಲೇಟಾಗಿ ಹೋಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. 1:30-2 ಗಂಟೆ ಆಗಿಬಿಟ್ಟಿತ್ತು. ಸೊ ಅಷ್ಟೇ. ನಮ್ಮ ವ್ಯಾಕ್ಸಿನೇಷನ್ ಹಾಕ್ಸಿ ಚೆರಿ ನೋಡಿ. ಗುಡ್ಗಲ್ ಇದು ಚೆರಿ. ನನ್ನ ನೆನ್ನೆನೂ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಅವಳೆ ಆ್ಯಕ್ಟಿವ್ ಆಗಿ ಆಟಾಡ್ತಾ ಇದ್ದಿದ್ದು. ಸೊ 3.5 ಮಂತ್ದು ಫೈನಲಿ ಕಂಪ್ಲೀಟ್. ಸೊ ಇವಾಗ ನೆಕ್ಸ್ಟು 4 ಮಂತು ಫೋಟೋಶೂಟ್ ಮಾಡೋಣ. ಓಕೆನಾ? ಇನ್ಸ್ಟಾಗ್ರಾಮ್ ಪೇಜಿಂದ ಯಾರೆಲ್ಲ ಫಾಲೋ ಮಾಡಿಲ್ಲ ಇಲ್ಲೇ ಹೋಗಿ ಫಾಲೋ ಮಾಡಿ. ಅಮ್ಮ ನಿಂಗೊಂದು ಅಕೌಂಟ್ ಓಪನ್ ಮಾಡ್ಕೊಳ್ಳ? ಏನೇನು ಮಾಡ್ತೀಯಾ? ಬೇಡ. ಏನೇನು ಮಾಡ್ಬೋದು? ನೀನೇನಾದ್ರು ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದಿದ್ರೆ ಏನೇನು ಮಾಡ್ತಾ ಇದೆ? ನೋ. ಯು ಟೆಲ್ ಮಿ. ಐಡಿಯಾ. ನಮ್ಮಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಮುಂಚೆ ಅಷ್ಟೊಂದು ಮಾಡ್ತಿರ್ಲಿಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ. ಇವಾಗ ಏನೇನೋ ಹೆಸ್ರುಗಳು ಬೇರೆ ಕಲ್ತ್ಕೊಬಿಟ್ಟವ್ರೆ ಹೊಸ್ದಾಗೆ. ನಿನ್ನೆ ವ್ಲಾಗಲ್ಲಿ ನೋಡಿದ್ರಲ್ಲ, ಬೇಳೆ ತೊವೆ ಆ ಥರ ತುಂಬ. ಇನ್ನು ಸೊಪ್ಪುಳಿ ಏನೋ ಮಾಡ್ತಾ ಇರ್ತಾರೆ ಗೈಸ್ ನಮ್ಮ. ಇವಾಗ ನೀವು ನನ್ನ ಕುಕ್ಕಿಂಗ್ ವ್ಲಾಗ್ಸ್ ನೋಡ್ತಿರಲ್ಲ. ಯಾಕಂತ ಅಂದರೆ ನಾನು ನಮ್ಮಮ್ಮ ಮಾಡಿದರೆ ನಾನು ಕುಕ್ಕಿಂಗ್ ಮಾಡೋದೇ ಇಲ್ಲ. ತಿನ್ನೋದು, ಮಲಗೋದು, ಏನಾದ್ರು ನಾನು ಕೆಲಸ ಮಾಡ್ಕೊಳ್ಳೋದು ಅಷ್ಟೇ. ನಮ್ಮ ಮನೆಗೆ ಹೋದಾಗ ಮಾತ್ರ ನಿಮಗೆ ನಾನು ಅಡುಗೆ ಮಾಡೋದು ತೋರಿಸ್ಬೋದು. ಅಮ್ಮ, ನಮ್ಮ ಮನೇಲೂ ಅವ್ರ ಮನೆಗೂ ನಾನು ಇರೋದು ತುಂಬ ಡಿಫ್ರೆನ್ಸ್ ಇರುತ್ತಾ? ಹೌದು. ಏನೇನು ಡಿಫ್ರೆನ್ಸ್ ಇರುತ್ತೆ? ನಮ್ಮ ಮನೇಲಿ ನಾನು ನಿನ್ನ ಕೈಲಿ ಏನೂ ಮಾಡಿಸಲ್ಲ. ಸುಳ್ಳು ಗೈಸ್. ನಿಜ ಗೈಸ್. ನೋಡಿ, ನಾನಾಗಿ ಏನೂ ಮಾಡಿಸಲ್ಲ. ಅವ್ರಾಗಿ ನಾನು ಇಷ್ಟ ಇದ್ರೆ ಮಾಡ್ಬೋದು ಅಷ್ಟೇ. ನಾನಾಗಿ ನಮ್ಮಮ್ಮ ಕೊಡಲ್ಲ ಕೆಲಸ. ಇಲ್ಲಿದ್ದಾಳಲ್ಲ ಇವಳು ಯಜಮಾನಿ, ಅದಕ್ಕೆ ಕೊಡೋದು ಅವಳು. ಇವಳು ಕೊಡ್ತಾಳೆ ಕೆಲಸನ, ಬೇರೆ ಯಾರು ಕೊಡಲ್ಲ. ನನಗೇನು ಆರ್ಡರ್ ಮಾಡಲ್ಲ. ಆಗೋವರೆಗೂ ಯಾರಿಗೂ ಕೆಲಸ ಕೊಡಲ್ಲ. ಸೊಸೆಗೂ ಕೊಡಲ್ಲ. ಸೊಸೆ ಯಾರಾದ್ರು ಇದ್ದೀರಾ? ಕಮೆಂಟ್ ಮಾಡಿ ಸೊಸೆ ಇದ್ರೆ. ಸೊಸೆ ನನ್ನ ಕೈಲಿ ಆಗಲ್ಲ ಅಂದಾಗ ಮಾಡ್ಬೇಕು. ಯಾವ್ದಾದ್ರು ಹುಡುಗಿ ಇದ್ರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಣ್ಣಂಗೆ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ. ಆ ಥರ ಎಲ್ಲ ಏನಿಲ್ಲ. ಕಮೆಂಟ್ ಮಾಡಿ ಪರವಾಗಿಲ್ಲ, ನೋಡೋಣ. ಪರವಾಗಿಲ್ಲ, ಮಾಡಿ. ಒಳ್ಳೆ ಹುಡುಗಿ ಸಿಕ್ಕರೆ ಲೈಕ್ ಮಾಡ್ತೀನಿ. ಓಕೆ ಗೈಸ್, ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಡುವ. ಪಾಪ ಇವತ್ತಿನ್ನ ಅಪ್ಪಪ್ಪ ಬಂದಿಲ್ಲ. ಟೈಮ್ ಆಲ್ರೆಡಿ ಆಗೋಗಿದೆ, ಬಟ್ ಅಪ್ಪಪ್ಪ ಬಂದಿಲ್ಲ. ಅಪ್ಪಪ್ಪ ಈಸ್ ಆನ್ ದ ವೇ. ಚರಿ, ವೇರ್ ಇಸ್ ಯುವರ್ ಅಪ್ಪಪ್ಪ? ವೇರ್ ಇಸ್ ಯುವರ್ ಅಪ್ಪಪ್ಪ? ಹಾಂ, ಬರೀ ಕೈ ಹಾಕೊಳ್ಳೋದು, ಬಾಯಳಿಕೆ ಅಷ್ಟೇ ಇವನು ಅಲ್ವಾ? ಸಿ ಹೆಂಗೆ ಮಾಡ್ಕೊಂಡು ಮೂತೀನಿ ನೋಡಿ. ಜೊಲ್ಲು ಸುರಿತಾದೆ, ಇಲ್ಲಿ ಸುರಿತಾದೆ ಜೊಲ್ಲು. ಅಲ್ಲೋಡಲ್ಲಿ ಅಲ್ಲಿ ಅವರೆಲ್ಲ ನಿನಗೆ ಬ್ಯಾಡ್ ಗರ್ಲ್, ಚೀ ಏನಿದು ಏನಿದು ಚೆರಿ ಹಿಂಗೆ ಮಾಡ್ತಾಳೆ ಅಂತಾರೆ. ಚೆರಿ ಯಾಕೆ ಹಿಂಗೆ ನೋಡಿ, ಬ್ಯಾಡ್ ಗರ್ಲ್ ಅಂದರೆ ಬ್ಯಾಡ್ ಗರ್ಲ್ ಇವಳು. ಸಿ ನಾನು
ವಾವ್ ನಾನು ಎಷ್ಟು ಲಕ್ಕಿ ನನ್ನ ಮಗಳು ಹಠ ಮಾಡಲ್ಲ ಅಂತ ಇದ್ದೆ. ಇವಾಗಲೂ ಅಂತೀನಿ ಗಾಯ್ಸ್, ಅವಳು ಹಠ ಮಾಡಲ್ಲ ಪಾಪ, ಸುಮ್ಮನೆ ಇರ್ತದೆ ಅದು. ಅಲ್ವಮ್ಮ? ಹೌದು, ತುಂಬ ಒಳ್ಳೆ ಮಗು, ಏನು ಆಟ ಮಾಡಲ್ಲ. ಒಳ್ಳೆ ಮಗು. ಸರಿ, ಓಕೆ, ಲೆಂತಿ ಆಗಿರುತ್ತೆ ವ್ಲಾಗು. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಬಾಯಲ್ಲಿ ಕೈ ಹಾಕೊಳಕ್ ಬಿಟ್ರೆ ಸೂಪರ್. ಬಾಯಲ್ಲಿ ಕೈ ಹಾಕ್ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ, ಅವಳೇನು ಮಾಡಲ್ಲ, ಸುಮ್ಮನೆ ಇರ್ತಾಳೆ. ಅದೇ ನೀವು ತೆಗೆದ್ರೆ ಚರಿ ಮುಖ ನೋಡ್ತೀರಾ ನೀವು, ಚರಿ ರೌದ್ರಾವತಾರ ನೋಡ್ತೀರಾ. ಅಮ್ಮ ಏನು ಅಡುಗೆ ಇವತ್ತು? ಇವತ್ತು ಸೊಪ್ಪುಳಿ, ರೈಸ್, ಮುದ್ದೆ. ನೋಡಿ, ಸೊಪ್ಪುಳಿ ಅಂತ ಅವಾಗೆ ತಾನೇ ಹೇಳಿದೆ, ಅದನ್ನೇ ಮಾಡ್ಬಿಟ್ಟವ್ರು ನಮ್ಮಮ್ಮ. ರೈಸ್, ಮುದ್ದೆ, ಆಮೇಲೆ ಆಮ್ಲೆಟ್ ಹಾಕ್ಬೇಕು ಇವಾಗ. ಆಮ್ಲೆಟ್. ಓಕೆ, ಸೊ ಬಾಯ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಪ್ಲೀಸ್, ಡೋಂಟ್ ಫರ್ಗೆಟ್ ಟು ಕಮೆಂಟ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.